ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಮೊಮೋಸ್ ಮಾಡೋಣ ಅಂತ ರಾಗಿ ಹಿಟ್ಟು ಮತ್ತು ಮೈದಾ ತೊಗೊಂಡಿದ್ದೀನಿ. ಎರಡರಲ್ಲೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಚಟ್ನಿಗೆ ಟೊಮೊಟೊ ಬೇಯಲಿಕ್ಕೆ ಇಟ್ಟಿದ್ದೀನಿ. 2 ಟೊಮೊಟೊ ಮೆಣಸಿನ್ಕಾಯಿ ಹಾಕಿ ಬೇಯಲಿಕ್ಕಿಟ್ಟೆ. ಈ ಕಡೆ ರಾಗಿ ಪೌಡರು ಮತ್ತು ಮೈದಾನ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಹಾಗೆ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಂಡೆ. ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಕೈಮಾ ಥರ ಕಟ್ ಮಾಡ್ಕೊಂಡೆ. ತುಂಬ ಚಿಕ್ಕದಾಗಿ ಮಾಡಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರು, ಸಾಲ್ಟು ಮತ್ತು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಬೇಯಿಸಿರೋ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಸಿಪ್ಪೆ ತೊಗೊಳ್ಳಿ, ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡೆ. ಚಟ್ನಿ ರೆಡಿಯಾಗಿತ್ತು. ಮೊಮೋಸ್ ಬೇಯಿಸಲಿಕ್ಕೆ ನೀರಿಟ್ಟು ದೊಡ್ಡದಾಗಿ ಚಪಾತಿ ಮಾಡಿಕೊಂಡು ಬೌಲಲ್ಲಿ ಈ ಥರ ಪೂರಿ ಥರ ರೌಂಡ್ ಚಿಕ್ಕದಾಗಿ ಮಾಡಿಕೊಂಡೆ. ಮಧ್ಯದಲ್ಲಿ 1 ಸ್ಪೂನು ಮಿಕ್ಸ್ ಮಾಡಿಟ್ಟಿದ್ದು ಚಿಕನ್ ಮಸಾಲಾನ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡೆ. ಚೆನ್ನಾಗಿ ಬಂದಿತ್ತು ಶೇಪು. ಮತ್ತು ರಾಗಿದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಆದರೆ ಶೇಪ್ ಬರಲಿಲ್ಲ, ಬಟ್ ಬಂತು ಚೆನ್ನಾಗೇ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಮಕ್ಕಳಿಗೆ ರಾಗಿಲಿ ಮಾಡಿಕೊಟ್ರೆ ಇನ್ನೂ ಒಳ್ಳೇದಲ್ಲ, ಮೈದಾ ಒಳ್ಳೇದಿರಲ್ವಲ್ಲ. ಹಾಗೆ ರಾಗಿಯಲ್ಲಿ ಟ್ರೈ ಮಾಡಿದೆ, ಚೆನ್ನಾಗಿತ್ತು ಟೇಸ್ಟ್ ಸಾಫ್ಟಾಗಿ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.